ಲೇಪಾಕ್ಷಿ ದೇವಾಲಯದಲ್ಲಿ ರಾಮಭಜನೆ ಹಾಡಿದ ಪ್ರಧಾನಿ ಮೋದಿಯವರು. ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳವಾರ ಆಂಧ್ರಪ್ರದೇಶದ ಲೇಪಾಕ್ಷಿಯ ವೀರಭದ್ರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ದೇವಾಲಯವು ಶಿವನ ಉಜ್ವಲ ರೂಪವಾದ ವೀರಭದ್ರ ದೇವರಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ರಾಮಾಯಣದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ದೇವಾಲಯದ ಸಂಕೀರ್ಣದಲ್ಲಿ ಹಿಂದೂ ದೇವರುಗಳಾದ ಮತ್ತು ದೇವತೆಗಳಾದ ವಿಷ್ಣು, ಪಾಪನೇಶ್ವರ, ಲಕ್ಷ್ಮಿ, ಗಣೇಶ ಹಾಗೂ ದುರ್ಗಾ ವಿಗ್ರಹಗಳನ್ನು ಸಹ ಹೊಂದಿವೆ. ಪ್ರಧಾನಿ ಮೋದಿ ಅವರು ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವ ವಿಡಿಯೋ ಈಗಾಗಲೇ ವೈರಲ್ ಆಗಿದೆ. ಪ್ರಧಾನಿ ಮೋದಿರವರು ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ದೇವರಿಗೆ ಆರತಿ ಮಾಡುತ್ತಿರುವುದನ್ನು ನೀವು ಕಾಣಬಹುದು. ಆ ದೇವಾಲಯದಲ್ಲಿ ಅವರು ತೆಲುಗಿನಲ್ಲಿರುವ ರಂಗನಾಥ ರಾಮಾಯಣದ ಶ್ಲೋಕವನ್ನು ಸಹ ಕೇಳಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ಮೋದಿರವರು ದೇವಾಲಯದಲ್ಲಿ ಶ್ರೀರಾಮ ಜೈ ರಾಮ ಎಂದು ಭಜನೆ ಹಾಡುತ್ತಿರುವುದು ಕಂಡುಬಂದಿದೆ. ಲೇಪಾಕ್ಷಿಯ ಮಹತ್ವವೇನು? ಸೀತೆಯನ್ನು ರಾವಣ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಹೊತ್ತೊಯ್ಯುತ್ತಿದ್ದಾಗ ಜಟಾಯು ರಾವಣನೊಂದಿಗೆ ಹೋರಾಡಿ ರಕ್ಷಿಸಲು ಯತ್ನಿಸಿತು. ರಾವಣನ ಮೋಸದಿಂದ ಆ ದಿವ್ಯ ಪಕ್ಷಿ ರೆಕ್ಕೆ ಕಡಿದುಕೊಂಡು ಬಿದ್ದ ಸ್ಥಳ ಆಂಧ್ರಪ್ರದೇಶದ ಲೇಪಾಕ್ಷಿ. ಶ್ರೀರಾಮ ಅಲ್ಲಿಗೆ ಬಂದಾಗ ಸೀತೆಯನ್ನು ರಾವಣ ಕೈದೊಯ್ದಿದ್ದಾನೆ ಎಂಬ ಮಾಹಿತಿಯನ್ನು ಜಟಾಯು ರಾಮನಿಗೆ ನೀಡಿತು. ಇದು ಲೇಪಾಕ್ಷಿಯ ಮಹತ್ವವಾಗಿದೆ. ದೇಗುಲಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಅವರು ಕೈಗೊಂಡಿರುವ ವ್ರತದ ಒಂದು ಭಾಗ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.